ಕೊಟ್ಟರು. ನಾನು ವೈಫು ಮಗು ಬಂದಿವಿ ಅಪ್ಪ ಬಿದ್ದಿ ಯಾವ್ದು ಚಾನಲ್ ಸರ್ ಕಟ್ಟಿನ ಸರ್ ರಾತ್ರಿ 10:15 ಇವಾಗ ನಾನೊಂದು ಸೂಪರ್ ಆಗಿರೋ ಶಾನ್ ಬೋಗ್ರ ಕೈ ಅಡುಗೆ ತಿನ್ನೋಣ ಅಂತ ಬಂದಿದ್ದೀನಿ. ಇಲ್ಲಿನ ತುಪ್ಪದ ಮಸಾಲೆ ದೋಸೆ, ವೆರೈಟೀಸ್ ಆಫ್ ರೈಸ್ ಬಾತು, ಬಿಸಿಬೇಳೆ ಬಾತೆಲ್ಲ ಸಿಕ್ಕಾಬಳೆ ಫೇಮಸ್ ಆಗ್ತಿದೆ. ಒಳ್ಳೆಲ್ಲ ಹೆಂಗಿದ್ರೆ ದಾನಿಕ್ಲ ನಮಸ್ಕಾರ. ಇವತ್ತು ನಾನು ಸೀದಾ ಬಂದಿರುವಂಥದ್ದು ಹೊಸಕೆರೆಹಳ್ಳಿ. ಇಲ್ಲೊಂದು ಕಡೆ ಒಂದು ಹೊಸ ಟ್ರಕ್ ಶುರು ಮಾಡಿದ್ದಾರೆ ಆಯಿತಾ, ಶಾನ್ ಬೋಗ್ರ ಕೆಫೆ ಅಂತ. ಸಿಕ್ಕಾಬಡೆ ಫೇಮಸ್. 2 ವರ್ಷದಿಂದ ನಾನು ಇಲ್ಲಿ ರಿಂಗ್ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೆ, ಕ್ರೌಡ್ ನೋಡಿದ್ದೆ, ಬರಬೇಕು ಅಂದ್ಕೊಂಡೆ. ವೀಕೆಂಡಲ್ಲಂತೂ ಸಿಕ್ಕಾಬಡೆ, ವೀಕ್ ಡೇಸಲ್ಲಿ ಸ್ವಲ್ಪ ಬೆಟರ್. ಸೊ ಅಲ್ಲಿ ದೋಸೆ ಮತ್ತು ರೈಸು ಸಿಕ್ಕಾಬಡೆ ಫೇಮಸ್. ಶಾನ್ ಬೋಗರ ಕೈ ರುಚಿ ಹೆಂಗಿದೆ ಅಂತ ನೋಡೋಕ್ಕೆ ನಾನಿವತ್ತು ಸೀದಾ ಬಂದಿರುವಂಥದ್ದು ಶಾನ್ ಬೋಗ್ರ ಕೆಫೆ. ನೀವು ಹಂಗಾದ್ರೆ ನಾನು ಏನು ಮಾಡೋದು, ಹೆಂಗೆ ಮಾಡೋದು ವೀಡಿಯೋ? ನಮಸ್ಕಾರ, ನನ್ನ ಹೆಸರು ವಾದಿರಾಜ್ ಅಂತ. ನಾನು ಇಲ್ಲಿ ಶಾನ್ ಬೋಗ್ ಕೆಫೆ ಅಂತ ಶುರು ಮಾಡಿದ್ದೀವಿ. ನಾನು ನಮ್ಮ ಕಸಿನ್ನು ಎಲ್ಲ ಸೇರಿಕೊಂಡು ಸುಮಾರು 2 ವರ್ಷಗಳಾಯಿತು. ಸ್ವಲ್ಪ ಏನಂದರೆ ಇದು ನಾವು ಶುರು ಮಾಡೋದಕ್ಕೆ ಮೇನ್ ಕಾರಣ, ಮೊದಲು ನಾವು ಕೇಟ್ರಿಂಗ್ ಮಾಡ್ತಿದ್ವಿ. ಕೇಟ್ರಿಂಗಿಂದ ನಾವು ಈಗೇನು ಮಾಡ್ತಾಯಿದ್ದೀವಿ, ಇದು ಒಂದು ಸ್ವಲ್ಪ ಮುಂದುವರಿಯೋಣ ಅಂತ ಹೋಟೆಲ್ಗೆ ಹೋದ್ವಿ. ಅದು ಬೇಡ ಅಂದ್ಬಿಟ್ಟು ನಾವು ಜಸ್ಟ್ ಫುಡ್ ಕಾರ್ಟ್ಗೆ ಹೋಗೋಣ ಅಂತ ಬಂದ್ವಿ. ಫುಡ್ ಕಾರ್ಟಲ್ಲಿ ನಾನು ನನ್ನ ಕಸಿನ್ಸು ಅವರೆಲ್ಲ ಸೇರಿಕೊಂಡು ಇದೊಂದು ಪ್ಲ್ಯಾನ್ ಮಾಡಿದ್ವಿ. ಆ ಜೊತೆಗೆ ಒಂದಷ್ಟು ಜನ ಹಾಗೆ ಸೇರಿಕೊಂಡು ಈ ಒಂದು ಫುಡ್ ಕಾರ್ಟ್ ಆಗಿದೆ. ಸುಮಾರು 2 ವರ್ಷದಿಂದ ಇಲ್ಲಿ ಹೊಸಕೆರೆಹಳ್ಳಿ ಇರೋ HP ಪೆಟ್ರೋಲ್ ಬಂಕ್ ಹತ್ರ ಶಾನ್ ಬೋಗ್ ಕೆಫೆ ಅಂತಿದೆ. ಇದು ಬಂದ್ಬಿಟ್ಟು ಶಾನ್ ಬೋಗ್ ಅನ್ನೋದು ಬಂದ್ಬಿಟ್ಟು ಶಿಕಾರಿಪುರ ಶಾನ್ ಬೋಗ್, ಶಿಕಾರಿಪುರದಲ್ಲಿರೋಂಥ ಶಾನ್ ಬೋಗ್ ಅವರಿಂದ ಇದು ಶುರುವಾಗಿರೋದು. ಇದು ನನ್ನ ಕಸಿನ್ನು, ಅವನೇ ಮೇಯ್ನ್ ಶ್ರೀಕಾಂತ್ ಅಂತ, ಅವರೇ ಶುರು ಮಾಡಿರೋದು. ಸುಮಾರು 2 ವರ್ಷ. ಭಾಳ ಚೆನ್ನಾಗಿದೆ ರಿವ್ಯೂಸ್ ಎಲ್ಲ. ಮತ್ತು ಇಲ್ಲಿ ಎಲ್ಲ ಫುಲ್ ಹೈಜಿನಿಕ್ ಆಗಿದೆ. ನೀವು ನೋಡ್ತಿರ್ಬೋದು ಎಲ್ಲ ಕಡೆನೂ. ನೀವು ಇದು ಶಾನ್ ಬೋಗ್ ಕೆಫೆ ಹೊಸಕೆರೆಹಳ್ಳಿ ನಿಂತು ಹಾಕಿದ್ರೆ ಫುಲ್ ಹೈಜಿನಿಕ್ಕು ಮತ್ತು ಒಳ್ಳೆ ಶುದ್ಧವಾದ ಸಸ್ಯಾಹಾರಿ ತಿಂಡಿ ಸಿಗುತ್ತೆ. ಅದರೊಳಗೆ ಮುಖ್ಯವಾಗಿ ನಿಮಗೆ ಮೈನ್ ಕೋರ್ಸ್ ಅಂತ ಬಂದರೆ ನಿಮಗೆ ರೈಸ್ ಬಾತು ಅವೆಲ್ಲ ಸಿಗುತ್ತೆ. ರೈಸ್ ಬಾತಲ್ಲಿ ನಿಮಗೆ ಗೀ ರೈಸು, ಚಿತ್ರಾನ್ನ, ವಾಂಗಿಬಾತು, ಉಪ್ಪಿಟ್ಟು, ಕೇಸರಿ ಬಾತು. ಅದರೊಳಗೆ ನಿಮಗೆ ಶನಿವಾರ ಭಾನುವಾರ ಬಂತು ಅಂದರೆ ಬಿಸಿಬೇಳೆ ಬಾತು ಭಾಳ ಚೆನ್ನಾಗಿರುತ್ತೆ. ಆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಇನ್ನು ದೋಸೆ ವಿಚಾರಕ್ಕೆ ಬಂದಾಗ ಮಾಮೂಲಿ ದೋಸೆ ಮಸಾಲೆ, ಬೆಣ್ಣೆ ಮಸಾಲೆ, ಪೊಡಿ ಮಸಾಲೆ, ಗೀ ಮಸಾಲೆ, ಮೈಸೂರು ಮಸಾಲೆ ಅಂತೆಲ್ಲ ಬರುತ್ತೆ. ಅದರೊಳಗೆ ಗೀ ಪೊಡಿ ಮಸಾಲೆ ಅಂತ ಬರುತ್ತೆ. ಗೀ ಪೊಡಿ ಮಸಾಲೆ ಒಳಗೆ ಏನು ಸ್ಪೆಷಲ್ ಅಂದರೆ ನಿಮಗೆ ಚಟ್ನಿ ಪುಡಿ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ನಿಮಗೆ ಫುಲ್ ರೋಸ್ಟೆಡ್ ತಿಂದಾಗ ಆ ಒಂದು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಇಲ್ಲಿ ಎಲ್ಲರೂ ಬಂದು ಒಂದು ಸಲ ಟೇಸ್ಟ್ ಮಾಡಿ. ಯಾಕೆಂದರೆ ಇಲ್ಲಿ ಸಿಗುವಂಥ ಒಂದು ರುಚಿ ನಿಮಗೆಲ್ಲೂ ಸಿಗೋಲ್ಲ. ಬೇಕಾದ್ರೆ ಜಸ್ಟ್ ಒಂದು ಸಲ ಟ್ರೈ ಮಾಡಿ, ನಿಮ್ಗೆ ಖಂಡಿತ ನಿಮಗೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅನ್ನೋದು ಭರವಸೆ ಕೊಡ್ತೀನಿ ನಾನು. ಈ 2 ವರ್ಷಗಳ ಕಾಲ ನಾವು ಶ್ರಮಪಟ್ಟಿದ್ದೀವಿ. ನಾನು ನಮ್ಮ ಕಸಿನ್ನು ಎಲ್ಲರೂ ಸೇರಿಕೊಂಡು ಅದಕ್ಕೆ ಒಳ್ಳೆ ಪ್ರತಿಫಲ ನಮಗೆ ಸಿಕ್ಕಿದೆ. ನಮಗಿನ್ನೂ ಕಸ್ಟಮರ್ಸ್ ಆ್ಯಡ್ ಆಗ್ತಾಯಿದ್ದಾರೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಇನ್ನೂ ಕಸ್ಟಮರ್ಸ್ ಬರ್ತಾಯಿದ್ದಾರೆ. ಅದರೊಳಗೂ ನಮಗೆ ಉಪ್ಪಿಟ್ಟು, ಕೇಸರಿ ಬಾತಲ್ಲಿ ಉಪ್ಪಿಟ್ಟು ಡಿಫ್ರೆಂಟ್ ಇದೆ. ಉಪ್ಪಿಟ್ಟಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಮಗೆ ನಮ್ಮ ಮಾಮೂಲಿ ಉಪ್ಪಿಟ್ಟು ಖಾರ ಬಾತಲ್ಲ, ಅದ್ರ ಮೇಲೆ ಗೀ ಪುಡಿ ಉಪ್ಪಿಟ್ಟು ಅಂತ ಮಾಡ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಕೇಸರಿ ಬಾತಲ್ಲಿ ನಾವು 2 ಥರ ಮಾಡ್ತೀವಿ. ಹಳ್ಸಿಡನ್ ಕೇಸರಿ ಬಾತ್ ಮಾಡ್ತೀವಿ ಮತ್ತು ಪೈನಾಪಲ್ ಕೇಸರಿ ಬಾತ್ ಮಾಡ್ತೀವಿ. ತುಂಬ ಅದ್ಭುತವಾಗಿರುತ್ತೆ. ಮತ್ತು ನಿಮಗೆ ದೋಸೆ ಒಳಗೆಲ್ಲ ಖಾಲಿ ದೋಸೆ, ಸೆಟ್ ದೋಸೆ ಎಲ್ಲ ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ನೀವು ದೋಸೆ ಮಾಮೂಲಿ ಮಸಾಲೆ, ಬೆಣ್ಣೆ ಮಸಾಲೆ, ಪೊಡಿ ಮಸಾಲೆ, ಗೀ ಮಸಾಲೆ ಅವೆಲ್ಲ ತೊಗೊಂಡ್ರೆ ಫುಲ್ಲು ಕ್ರಿಸ್ಪಿ ಆ್ಯಂಡ್ ವೆರಿ ಜನ ಅಲ್ಲಿ ಆ ಥರ ಹೊಗಳ್ತಾರೆ. ಚಟ್ನಿನೇ ಜಾಸ್ತಿ, ಚಟ್ನಿಗೋಸ್ಕರನೇ ಬರೋದು ಜನ, ಚಟ್ನಿಗೋಸ್ಕರನೇ ಬರೋದು ಇಲ್ಲಿ. ಯಾಕೆಂದರೆ ದಟ್ ಈಸ್ ದ ಮೇನ್ ಥಿಂಗ್. ಆದ್ದರಿಂದ ಎಲ್ಲರೂ ಬನ್ನಿ, ನೋಡಿ, ಒಂದು ತಿನ್ನಿ. ಯಾಕೆಂದರೆ ಎಷ್ಟು ಯಶವಂತಪುರ, ನೆಲಮಂಗಲದಿಂದ ಹುಡ್ಕೊಂಡು ಬರ್ತಾರೆ ಎಲ್ಲರೂ. ರಾತ್ರಿ ಹೊತ್ತು ಎಲ್ಲೂ ಸಿಕ್ಕಿಲ್ಲ ಅಂದಾಗ ಇಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಇರುತ್ತೆ. ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಇರ್ತೀವಿ. ಮಂಗಳವಾರ ಒಂದು ದಿವಸ ಮಾತ್ರ ರಜಾ. ಪ್ರತಿದಿನ ಬನ್ನಿ.
ರೈಸಲ್ಲಿ ನಿಮಗೆ ಬುಧವಾರ ಬಂದ್ಬಿಟ್ಟು ಮತ್ತು ಶನಿವಾರ ಬಂದ್ಬಿಟ್ಟು ಗೀ ರೈಸ್ ಇರುತ್ತೆ ಮೇಯ್ನ್ ಕೋರ್ಸು. ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ನಿಮಗೆ ಪಲಾವ್ ಇರುತ್ತೆ, ವೆಜಿಟೇಬಲ್ ಪಲಾವ್ ಇರುತ್ತೆ, ಮೆಂತ್ಯ ಪಲಾವ್ ಇರುತ್ತೆ, ಆಮೇಲೆ ವೆಜ್ ಬಿರಿಯಾನಿ ಮಾಡ್ತೀವಿ. ಇದು ಮಾಮೂಲಿ ದಿವಸಗಳಿರುತ್ತೆ. ಅದಲ್ಲದೆ ಮಾಮೂಲಿ ಹೇಳ್ದಂಗೆ ಶನಿವಾರ ಭಾನುವಾರ ಆ್ಯಸ್ ಯೂಶ್ವಲ್ಲು ಅದ್ರ ಜೊತೆಗೆ ನಾವು ವಾಂಗಿಬಾತು ಇಲ್ಲ ಪುಳಿಯೋಗರೆ, ಚಿತ್ರಾನ್ನ. ಶನಿವಾರ ಭಾನುವಾರ ಬಂತು ಅಂದ್ಕೊಳ್ಳೆ ಬಿಸಿಬೇಳೆ ಬಾತ್ ಸಿಗುತ್ತೆ. ಬಿಸಿಬೇಳೆ ಬಾತ್ ಮಾತ್ರ ತುಂಬ ಆಸಮಾಗಿರುತ್ತೆ, ನಿಮಗೆಲ್ಲೂ ಸಿಗೋದಿಲ್ಲ. ನೀವು ಒಂದು ಸರಿ ಟೇಸ್ಟ್ ಮಾಡಿ, ಖಂಡಿತ ನಿಮಗೆ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಯಾಕೆಂದರೆ ಇಲ್ಲಿ ಬರೋ ಪ್ರತಿಯೊಬ್ಬ ಕಸ್ಟಮರು ಬಿಸಿಬೇಳೆ ಬಾತ್ ಇದೆಯಾ ಅಂತಲೇ ಬರ್ತಾರೆ. ಅಂದರೆ ಅಷ್ಟು ಮಟ್ಟಿಗೆ ನಾವು ಇಲ್ಲಿ ಇಂಪ್ಯಾಕ್ಟ್ ಮಾಡಿದ್ದೀವಿ. ಎಸ್, ಅಂತೂ ಇವಾಗ ನಾನು ಇಲ್ಲಿನ ಸ್ಪೆಷಲ್ಲು ಶಾನ್ ಭೋಗ್ರು ಟಿಫಿನ್. ಇಲ್ಲಿ ನಾನು ತೊಗೊಂಡಿರುವಂಥದ್ದು ಮಸಾಲೆ ದೋಸೆ. ಯಾಕಂದರೆ ವೆರೈಟೀಸ್ ಆಫ್ ರೈಸ್ ಮಾಡ್ತಾಯಿದ್ರು, ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲ ನೋಡುವಾಗ ನನಗೆ ಇಲ್ಲಿ ಇಷ್ಟ ಆಗಿದ್ದು ತುಪ್ಪ ಹಾಕಿ ರೋಸ್ಟ್ ಮಾಡಿ ಆ ದೋಸೆ ಗಮ್ಮ ಸ್ಮೆಲ್ಗೆ ಒಂದೊಳ್ಳೆ ಮಸಾಲೆ ದೋಸೆ. ಸೊ ಈಗ ಇಲ್ಲಿನ ಈ ಒಂದು ಬಿಸಿ ಬಿಸಿ ಮಸಾಲೆ ದೋಸೆ ಹೆಂಗಿದೆ ನೋಡೋಣ. ಅದಕ್ಕೊಂದು ಒಳ್ಳೆ ಚಟ್ನಿ ಕೊಡ್ತಾರೆ, ತುಂಬ ಗಟ್ಟಿ ಚಟ್ನಿನು. ಸೊ ತುಂಬ ರೋಸ್ಟ್ ಏನು ಮಾಡಿರಲ್ಲ ನೋಡಿ, ಹಿಂಗೆ ಮುರಿಯೋಕ್ಕೆ ಬರಬೇಕದು. ಇಲ್ಲ ಹಪ್ಪಳ ಥರ ಆಗ್ಬಿಟ್ರೆ ಮುರಿದು ತಿನ್ನೋಕ್ಕೆ ಆಗಲ್ಲ. ಸೊ ಅದಕ್ಕೆ ಹಾಕಿರೋ ಆಲೂ ಪಲ್ಯ, ಆಮೇಲೆ ಕೆಂಪು ಚಟ್ನಿನೂ ಚೆನ್ನಾಗಿ ಹಾಕಿದ್ದಾರೆ, ಫುಲ್ಲು ತುಪ್ಪ. ಅದನ್ನು ನಾವು ಒಂದು ಚಟ್ನಿ ಜೊತೆಗೆ ಅದ್ದುಕೊಂಡು ಎಂಥ ಅದ್ಭುತವಾಗಿದೆ. ಈ ಒಂದು ಲೇಟ್ ನೈಟ್ ತಿನ್ನೋದೊಂಥರ ಮಜಾ ಆಯಿತಾ. ಅದರಲ್ಲೂ ಈ ಥರ ಲೇಟ್ ನೈಟಲ್ಲಿ ಖಾರವಾಗಿರೋ ಚಟ್ನಿ ಜೊತೆ ಈ ಮಸಾಲೆ ದೋಸೆ ಅಂತೂ ಸೂಪರಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮಗೆ ದೋಸೆನೇ ಫಸ್ಟ್ ಆಫ್ ಆಲ್ ತುಂಬ ತಿಕ್ಕಾಗಿದೆ. ಇಷ್ಟು ತಿಕ್ಕು ದೋಸೆ ಇದ್ರೇ ಒಂಥರ ಮಜಾ. ಇಲ್ಲಾಂದರೆ ತುಂಬ ತೆಳುವಾಗಿ ರೋಸ್ಟ್ ಆದರೆ ನಿಮ್ಗೆ ತಿನ್ನೋಕೆ ಮಜಾ ಬರಲ್ಲ. ನೋಡಿ, ಮಧ್ಯದಲ್ಲಿ ಸ್ವಲ್ಪ ತೆಳು ಇದ್ದರು, ಸೈಡಲ್ಲಿ ಸ್ವಲ್ಪ ಪಪ್ಸ್ ಥರ ದಪ್ಪ ಬಿದ್ದಿದೆ. ಆಮೇಲೆ ದೋಸೆ ತೂತು ಬೀಳ್ಬೇಕಂತ ಹೇಳ್ತಾರೆ, ಯಥೇಷ್ಟವಾಗಿ ತೂತು ಬಿದ್ದು. ಹಾಕಿರೋ ಆಲೂ ಪಲ್ಯನೂ ಅಷ್ಟೇ. ಆಲೂ ಪಲ್ಯ ನಿಮಗೆ ತುಂಬ ರಫ್ ಇದ್ದರೆ ಚೆನ್ನಾಗಿರಲ್ಲ, ಸರಿ ಸ್ಮ್ಯಾಶ್ ಆಗಿರಬೇಕು, ಹಾಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗಟ್ಟಿ ಚಟ್ನಿ ಖಾರನೂ ಹಂಗೆ ಇದೆ ನಿಮಗೆ. ಅದು ಸ್ಪೈಸಿ ಆಗಿದೆ ಅವತ್ತು, ತುಂಬ ಸಮಯ ಆಗಿತ್ತು. ಈ ಥರ ಚಟ್ನಿ ಕಾಂಬಿನೇಷನ್ ಸಿಕ್ಕಿದೆ ನನಗೆ, ಒಂದು ಅದ್ಭುತ ರುಚಿ ಮಾತು. ಅವ್ರು ಹೇಳಿದ್ರು ಆ್ಯಕ್ಚುಲಿ ನಿಮಗೆ ಬಂದು ತಿನ್ನಿ ಆಗ ರುಚಿ ಗೊತ್ತಾಗುತ್ತೆ ಅಂತ. ನಿಜ, ಅದು ನಿಮ್ಗೆ ನಾನು ಹೇಳಿದಾಗ ಅದು ಹೆಂಗಿರ್ಬೋದು ಅಂತ ಅನ್ಕೋತೀರ. ಬನ್ನಿ, ತುಪ್ಪ ಹಾಕಿರೋ ರೋಸ್ಟ್ ಆಗಿರೋ ಆಲೂ ಪಲ್ಯ ಹಾಕಿರೋ ಗಟ್ಟಿ ಚಟ್ನಿ ಜೊತೆ ಅದು ಖಾರವಾಗಿ ಈ ಒಂದು ಲೇಟ್ ನೈಟಲ್ಲಿ ತಿನ್ನೋದೇ ಮಜಾ. ನನಗಂತೂ ಸೀರಿಯಸ್ಲಿ ಮಸಾಲೆ ದೋಸೆ ಸಿಕ್ಕಾಬಡ ಇಷ್ಟ. ಎಸ್, ಇವಾಗ ನಾನು ತಗೊಂಡಿರೋ ಇನ್ನೊಂದು ಐಟಮ್ ವಾಂಗಿ ಬಾತ್. ಆ್ಯಕ್ಚುಲಿ ತುಂಬ ಜನ ನೈಟ್ ರೈಸ್ ಪ್ರಿಫರ್ ಮಾಡೋದ್ರಿಂದ ಸೊ ಯಾವುದಾದ್ರೂ ಒಂದು ರೈಸ್ ತೊಗೊಳ್ಳೋಣ ಅನಿಸ್ತು. ಅದರಲ್ಲಿ ನಾನೊಂದು ವಾಂಗಿ ಬಾತ್ ಆರ್ಡ್ರ್ ಮಾಡಿದೆ. ಅದಕ್ಕೊಂದು ಚೂರು ಚಟ್ನಿ ಹಾಕ್ಕೊಂಡೆ ರುಚಿಗೆ. ಚಟ್ನಿ ಮಾತ್ರ ಆ್ಯಕ್ಚುಲಿ ಸೂಪರಾಗಿದೆ ಆಯಿತಾ. ಸೊ ಈಗ ನಾವು ಒಂದು ವಾಂಗಿ ಬಾತು ಒಂದು ತುತ್ತು ತಿಂದು ನೋಡೋಣ. ರಾತ್ರಿ ಹೊತ್ತು ಒಂದು ಊಟ ಮಾಡಿಬಿಟ್ಟು ಏನೇ ತಿನ್ನಿ, ರಾತ್ರಿ ಒಂದು ಚೂರು ರೈಸ್ ಇದ್ಬಿಟ್ರೆ ಒಂಥರ ನೆಮ್ಮದಿ. ಒಂದು ರೈಸ್ ತಿಂದುಬಿಟ್ಟು ಮಲಗಿಬಿಟ್ರೆ ಒಳ್ಳೆ ನಿದ್ರೆ. ಚೆನ್ನಾಗಿದೆ ವಾಂಗಿಬಾತು. ಬಟ್ ನಿಮಗೆ ಖಾರ ಜಾಸ್ತಿ ಬರೋಲ್ಲ ವಾಂಗಿಬಾತು, ಮೀಡಿಯಮ್ ಆಗಿದೆ. ಆಮೇಲೆ ಸ್ವಲ್ಪ ಉಪ್ಪು ಖಾರ ಹುಳಿ ಯಥೇಷ್ಟವಾಗಿದೆ, ಎಷ್ಟು ಬೇಕೋ ಅಷ್ಟು ರುಚಿ ಕರೆಕ್ಟಾಗಿದೆ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ, ಒಂದೊಂದು ಕಡಲೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ವಾಂಗಿಬಾತು. ರೈಸಲ್ಲಿ ನಿಮ್ಗೆ ದಿನ ವೆರೈಟೀಸ್ ಆಫ್ ರೈಸ್ ಇರುತ್ತೆ. ಒಂದಿನ ಬಿಸಿಬೇಳೆ ಬಾತಿಗಂತೂ ಇಲ್ಲಿ ಹೆವಿ ಡಿಮಾಂಡ್ ಇದೆ. ಆ್ಯಕ್ಚುಲಿ ವಾಂಗಿಬಾತು ತಿಂದಮೇಲೆ ಅನಿಸ್ತಿದೆ ಚೆನ್ನಾಗಿರೋದ್ರಿಂದ ಬಿಸಿಬೇಳೆ ಬಾತು ತಿನ್ನೋಕ್ಕೆ ಇನ್ನೊಂದು ಸಲ ಬರಬೇಕು ಇಲ್ಲಿಗೆ. ಸೊ ಲೇಟ್ ನೈಟ್ ನಿಮಗೆ 12:30ವರೆಗೂ ಇರೋದ್ರಿಂದ ಸೊ ರಾತ್ರಿ ಒಂದು ರೈಸ್ ತಿನ್ನಬೇಕಂದ್ರೆ ಇಲ್ಲೊಂದು 3-4 ಥರ ರೈಸ್ ಇರುತ್ತೆ. ಬಟ್ ಆದಷ್ಟು ಒಂದು 11-11:30ವರೆಗೆ ನಿಮ್ಗೆ ಇರ್ಬೋದು. ಆಮೇಲೆ ಖಾಲಿ ಆಗೋ ಟೈಮು ಬಂದುಬಿಡ್ಬೋದು. ಬಟ್ ದೋಸೆ ರೈಸು ಕಂಪೇರ್ ಮಾಡಿದಾಗ ರೈಸ್ಗಿಂತ ದೋಸೆ ಇನ್ನೂ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ. ಬಟ್ ಚಟ್ನಿ ಮಾತ್ರ ಇಲ್ಲಿ ಅದ್ಭುತವಾಗಿದೆ, ಸ್ಪೈಸಿಯಾಗಿ ಕೊಡ್ತಾರೆ. ಈ ಒಂದು ವಾಂಗಿಬಾತ್ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಮುಂದೆ ನಾವು ಹೋಟೆಲ್ ಮಾಡುವಂಥ ಒಂದು ಯೋಜನೆಗಳು ಇದೆ, ನೋಡಬೇಕು. ಅನುಕೂಲ ಆದಾಗ ನಾವು ಮಾಡ್ತೀವಿ. ಇಲ್ಲಿ ಅಡ್ರೆಸ್ ಬಂದುಬಿಟ್ಟು ಹೊಸಕೆರಳಿ ಮೇನ್ ರೋಡಲ್ಲಿ ಇದು HP ಪೆಟ್ರೋಲ್ ಬಂಕ್, ಲೇಡೀಸ್ ಪೆಟ್ರೋಲ್ ಬಂಕ್ ಎದುರುಗಡೆನೇ ಇದೆ. ಮನೇಲಿ ಹೇಗಿರುತ್ತೋ ರುಚಿ, ಅಮ್ಮ ಸವಿದ ರುಚಿ ಅಂತ ಹೆಂಗೆ ಹೇಳ್ತಿರೋ ಅದೇ ಥರನೇ ಇರುತ್ತೆ. ನಿಮಗೆ ಹಶ್ವಾದಾಗ ಖಂಡಿತ 7 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ನಾವು ತೆರೆದಿರ್ತೀವಿ.
ಖಂಡಿತ ಎಲ್ಲರೂ ಒಂದ್ಸಲಿ ಈ ಒಂದು ಊಟ ತಿಂಡಿನ ಮಾಡಿ ನಮಗೆ ಒಳ್ಳೆ ರಿವ್ಯೂ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಸ್ಪೆಷಲಿ ಮಸಾಲೆ ದೋಸೆ ಅಂತೂ ಅದ್ಭುತವಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ಬನ್ನಿ. ಆಮೇಲೆ ಇದರದ್ದು ಅಡ್ರೆಸ್ಸು ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಇದೆ. ನೀವು ರಿಂಗ್ ರೋಡಲ್ಲಿ ಹೋಗುವಾಗ HP ಪೆಟ್ರೋಲ್ ಬಂಕ್ ಸಿಗುತ್ತೆ ನಿಮಗೆ. ಅದರ ಡೆಡ್ ಅಪ್ಪೋಸಿಟ್ಟಲ್ಲೇ ಇದೆ ಹೊಸಕೆರೆಹಳ್ಳಿ. ತುಂಬಾ ಈಸಿ ಇದೆ ಲೊಕೇಶನ್ನು. ರೋಡ್ ಸೈಡಲ್ಲಿ ಕಾಣಿಸುತ್ತೆ ಕೂಡ ನಿಮಗೆ. ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.